ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮುತ್ತಿನ ಬ್ರೇಸ್ಲೆಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ದಾರ ಸಿಗ್ತದೆ ಬ್ರೇಸ್ಲೆಟ್ ಮಾಡುವಂಥದ್ದು. ಇದು ಇಲಾಸ್ಟಿಕ್ಕಿನ ಥರ ದೊಡ್ಡ ಸಣ್ಣ ಆಗ್ತದೆ, ಅದರಿಂದ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಹೀಗೆ ಮೊದಲು 6 ಮಣಿಯನ್ನು ತಗೊಂಡು ಹೀಗೆ ರೌಂಡಾಗಿ ಹಾಕ್ಕೊಳ್ಬೇಕು, ಕೋಣಿಸ್ಕೊಳ್ಬೇಕು. ನಂತರ ಬ್ರೇಸ್ಲೆಟ್ ಆಕಾರದಲ್ಲಿ ಆ ಕಡೆ ಈ ಕಡೆ ಮಣಿಯನ್ನು ಹಾಕ್ತಾ ಹೋದ್ರಾಯ್ತು. ನಿಮ್ಮ ಕೈಗೆ ಅಳತೆಗೆ ತಕ್ಕಂತೆ ಮಾಡ್ತಾ ಹೋಗೋದು. ನಾನಿವತ್ತಿಲ್ಲಿ 2 ಬ್ರೇಸ್ಲೆಟ್ನ ಕೊಡ್ತಾ ಇದ್ದೀನಿ, 2 ಥರದ್ದು. ನೋಡಿ, ಈ ಥರದ್ದು ದಾರ ತಗೊಂಡಿದ್ದೀನಿ, 0.8 mm. ನೋಡಿ, ಈ ಥರ ಮಾಡಲಿಕ್ಕಾಗ್ತದೆ ಅದನ್ನು ಕೈಗೆ ಹಾಕ್ಕೊಳ್ಳುವಾಗ. ಈ ಬ್ರೇಸ್ಲೆಟಲ್ಲಿ ಮೇನ್ ಏನಂದರೆ ಗಂಟು ಹಾಕ್ಕೊಳ್ತಿರಲ್ಲ, ಲಾಸ್ಟಿಗೆ ಗಂಟು ಹಾಕ್ಕೊಳ್ಬೇಕಲ್ವ, ಆ ಗಂಟು ಬಿಚ್ಚದೇ ಇರೋ ರೀತಿ ಹಾಕೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಬ್ರೇಸ್ಲೆಟ್ ರೆಡಿ ಆಯಿತು. ಈಗ ಗಂಟು ಹಾಕ್ಕೊಳ್ಬೇಕು. ಕೈ ಅಳತೆಗೆ ಸರಿ ಆಯ್ತಾ ಇಲ್ಲ ನೋಡಿಕೊಂಡು ಹೀಗೆ ಗಂಟು ಹಾಕೋದನ್ನು ನೋಡಿ. ಈ ಥರ ಹಾಕ್ಕೊಂಡ್ರೆ ಜಾರಿ ಬರೋದಿಲ್ಲ ಇದು ದಾರ. ಹೀಗೆ ಹಾಕ್ಕೊಂಡಾದ್ಮೇಲೆ ಈ ಕೈಯಿಂದ ದಾರವನ್ನು ಹೀಗೆ ಮಡಚಿಡ್ಕೊಳ್ಬೇಕು. ಆಮೇಲೆ ಮತ್ತೊಂದು ಬದಿ ದಾರವನ್ನು ಅದರೊಳಗೆ ತೂರಿಸ್ಬೇಕು. ಆದಮೇಲೆ ಈ ದಾರದ ಕೆಳಗೆ ಆ ದಾರವನ್ನು ತಗೊಂಡು ಬಂದು ಮತ್ತು ವಾಪಸ್ ಅದೇ ದಾರದಲ್ಲಿ ಹಾಕ್ಕೊಳ್ಬೇಕು. ಅಲ್ಲಿ ಒಂದು ಗಂಟು ಆಗ್ತದೆ, ಗಂಟು ಮಾರ್ಪಾಡಾಗುತ್ತೆ. ನೋಡಿ, ಹೀಗೆ ಗಟ್ಟಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದು. ನೋಡಿ, ಈಗ ಎಳೆದ್ರೂ ಬಿಚ್ಚೋದಿಲ್ಲ ಅದನ್ನು ಗಂಟು, ಆ ಥರ. ಇದು ಹೇಗಿದ್ದರೂ ಇಲಾಸ್ಟಿಕ್ ಥರದ್ದಲ್ವ, ಹಾಗಾಗಿ ಗಂಟು ಹಾಕ್ಕೊಂಡು ಉಳಿದ ದಾರವನ್ನು ಕಟ್ ಮಾಡಿದ್ರಾಯಿತು. ನೋಡಿ, ರೆಡಿ ಆಯಿತು. ನೀವು ಹೀಗೆ ನಿಮ್ಮ ಡ್ರೆಸ್ ಮ್ಯಾಚಿಂಗಿಂದ ಯಾವ್ದಾದ್ರು ಮಣಿ ತೊಗೊಂಡು ಬ್ರೇಸ್ಲೆಟನ್ನು ರೆಡಿ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟ್ ಮತ್ತೊಂದು ಥರದ್ದು ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೀನಿ. ನಾನಿಲ್ಲಿ ಈ ಥರ ದಾರವನ್ನು ತೊಗೊಂಡಿದ್ದೀನಿ. ಮೊದಲಿಗೆ 2 ದಾರವನ್ನು ಸೂಜಿ ಹಾಕ್ಕೊಂಡು ಇಟ್ಕೊಳ್ಬೇಕು. ಈಗ ಒಂದು ಗೋಲ್ಡನ್ ಕಲರ್ ದಾರವನ್ನು ಒಂದು ದಾರದಲ್ಲಿ ಹಾಕ್ಕೊಂಡು ಅದರ ಅಪೋಸಿಟ್ ಅದೇ ದಾರದಲ್ಲಿ ತೆಗೆಯುವಂಥದ್ದು. ನೋಡಿ, ಈಗ ಗೋಲ್ಡನ್ ಕಲರ್ ಮಣಿಯನ್ನು ಹಾಕ್ಕೊಂಡಾಯಿತು. ಈಗ 2 ದಾರದಲ್ಲಿ ಸಪ್ರೇಟ್ ದಾರದಲ್ಲಿ 2 ಕೆಂಪು ಮಣಿಯನ್ನು ಹಾಕೊಳ್ಳೋದು. ಈ ಕಡೆ 2 ಮಣಿ, ಈ ಕಡೆ 2 ಮಣಿ ಹಾಕ್ಕೊಂಡಾದಮೇಲೆ ಮತ್ತೆ ಮಧ್ಯದಲ್ಲಿ ಗೋಲ್ಡನ್ ಕಲರ್ ಮಣಿಯನ್ನು ಹಾಕ್ಕೊಂಡು ಹೀಗೆ 2 ದಾರದ ಒಟ್ಟಿಗೆ ಹೀಗೆ ತೆಗೆಯುವಂಥದ್ದು. ನೋಡಿ, ಆ ಕಡೆ ಸ್ವಲ್ಪ ದಾರವನ್ನು ಉಳಿಸ್ಕೊಳ್ಬೇಕು. ಪೂರ್ತಿ ತುದಿವರೆಗೆ ಹಾಕಬೇಡಿ, ಕೈಗೆ ಕಟ್ಟಲಿಕ್ಕೆ ಆಗುವಂಥ ಅಷ್ಟು ದಾರವನ್ನು ಇಟ್ಕೊಳ್ಬೇಕು ಆ ಕಡೆ. ಈಗ ಮತ್ತೆ 2 ರೆಡ್ ಕಲರ್ ಮಣಿಯನ್ನು ಹಾಕ್ಕೊಂಡು 2 ದಾರದಲ್ಲಿ ಸಪ್ರೇಟಾಗಿ ಮಣಿಯನ್ನು ಹಾಕ್ಕೊಂಡು ಮತ್ತೆ ಮಧ್ಯ ಗೋಲ್ಡನ್ ಕಲರ್ ಮಣಿಯನ್ನು ಹಾಕ್ಕೊಂಡು ಹೀಗೆ ನಿಮ್ಮ ಕೈ ಅಳತೆಗೆ ಎಷ್ಟು ಬೇಕೋ ಅಷ್ಟು ಉದ್ದ ಹೆಣಿತಾ ಹೋಗುವಂಥದ್ದು. ನೋಡಿ, ಹೀಗೆ ಎಷ್ಟು ಅಳತೆ ಬೇಕೋ ನೋಡಿಕೊಂಡು ಹೆಣ್ಕೊಂಡು ಆದಮೇಲೆ ಈಗ ಆ ಕಡೆ ತುದಿ ಈ ಕಡೆ ತುದಿ ಒಂದೊಂದು ಗಂಟು ಹಾಕ್ಕೊಳ್ಬೇಕು. ನೋಡಿ, ಗಂಟು ಹಾಕ್ಕೊಂಡಾದ್ಮೇಲೆ ಈಗ ಇದನ್ನು ಕಟ್ಟಲಿಕ್ಕೆ ಒಂದು ನಾಟನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಹೀಗೆ 2 ದಾರವನ್ನು ಒಟ್ಟಾಗಿ ಹೀಗೆ ಅಪೋಸಿಟಲ್ಲಿ ಇಟ್ಕೊಂಡು ಮತ್ತೊಂದು ಸಣ್ಣ ದಾರವನ್ನು ತಗೊಂಡು ಈಗ ನೋಡಿ ಈ ಥರ ಹೆಣಿತಾ ಹೋಗುವಂಥದ್ದು. ನಿಮಗೆ ದಾರವನ್ನು ಸರಿಸಲಿಕ್ಕೆಲ್ಲ ಬರ್ತದೆ ಈ ಥರ ಹೆಣ್ಕೊಂಡ್ರೆ.
ಕೈಗೆ ಅಡ್ಜಸ್ಟ್ ಆಗೋ ರೀತಿ. ಈಗ ನೋಡಿ, ಒಂದು ದಾರ ಕೆಳಗೆ ಮತ್ತೊಂದು ದಾರ ಮೇಲೆ ಹಾಕ್ತಾ ಹೋದರೆ ಆಯಿತು. ಇದೇ ಥರ ವಾಚ್ ಕೂಡ ಇರುತ್ತೆ. ಈ ಥರ ಹೀಗೆ ಟೈ ಮಾಡುವಂಥದ್ದು. ಈ ಥರ ಬ್ರೇಸ್ಲೆಟ್ ನೀವು ಮನೇಲೇ ಮಾಡಿಕೊಂಡು ಬೇಕಾದ ಮಣಿ ಕಲರಿಂದು ಹಾಕ್ಕೊಳ್ಬೋದು. ನೋಡಿ, ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಇದನ್ನ ಹೆಣ್ಕೊಂಡು ಉಳಿದ ದಾರವನ್ನು ಕಟ್ ಮಾಡಿ ಆ ಕಡೆ ಈ ಕಡೆ ಸ್ವಲ್ಪ ಬೆಂಕಿಯಿಂದ ಸ್ವಲ್ಪ ಇದು ಮಾಡ್ಕೊಳ್ಳಿ, ಸುಟ್ಕೊಳ್ಳಿ. ಅದು ಗಟ್ಟಿ ಆಗ್ತದೆ ಅಲ್ಲೇ. ಈಗ ಉಳಿದ 4 ತುದಿ ಇರುತ್ತಲ್ವ ದಾರ, ಅದರಲ್ಲಿ ಒಂದೊಂದು ಕೆಂಪು ಮಣಿಯನ್ನು ಹಾಕ್ಕೊಂಡು ಒಂದು 2-3 ಗಂಟನ್ನು ಹಾಕ್ಕೊಳ್ಳಿ. ತುದಿಗೆ ಚೆಂದ ಕಾಣುತ್ತೆ. ನೋಡಿ, ಇಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಉಳಿದ 3 ದಾರಕ್ಕೆ ಹೀಗೆ ತುದಿಗೆ ಹಾಕ್ಕೊಳ್ಬೇಕು. ಈಗ ರೆಡಿ ಆಯಿತು ನಮ್ಮ ಬ್ರೇಸ್ಲೆಟು. ನೋಡಿ, ಹೀಗೆ ಅಡ್ಜಸ್ಟ್ ಮಾಡುವಂಥದ್ದು. ಕೈಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಹೀಗೆ ಹೇಳ್ಕೊಳ್ಳುವಂಥದ್ದು. ಇಷ್ಟೇ, ರೆಡಿ ಆಯಿತು. ಮನೇಲಿ ನೀವು ಹೀಗೆ ಟ್ರೈ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ.